ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಹಾಲಿ ವಕೀಲ ಸಾಬ್ ಜಗ್ಗಿ ನಿಂದಿಸಿದ ಆಟೋ ಚಾಲಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಲಾಯರ್ ಜಗದೀಶ್ ವರ್ಸಸ್ ಆಟೋ ಚಾಲಕರ ಕಾಳಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ವಕೀಲ ಸಾಬ್ ಜಗ್ಗಿ ನಿಂದಿಸಿದ್ದ ಆಟೋ ಚಾಲಕನ ವಿರುದ್ಧ ಕೇಸೊಂದು ದಾಖಲಾಗಿದೆ. ಲಾಯರ್ ಜಗದೀಶ್ ವರ್ಸಸ್ ಆಟೋ ಚಾಲಕರ ಕಾಳಗ ಮತ್ತೆ ಮುನ್ನೆಲೆಗೆ. ಲಾಯರ್ ಜಗ್ಗಿ ವಿರುದ್ಧ ಸಿಡಿದೆದ್ದ ಕೆಲ ಆಟೋ ಚಾಲಕರು, ಎಲ್ಲರೂ ಅಲ್ಲ ಕೆಲವರು. ಸೋಷಿಯಲ್ ಮೀಡಿಯಾದ ತುಂಬೆಲ್ಲ ಜಗ್ಗಿಗೆ ಫುಲ್ ರೋಸ್ಟ್ ಮಾಡಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಿಂದ ಹಿಡಿದು ಎಲ್ಲೆಲ್ಲಿ ಬೇಕು ಎಲ್ಲ ಕಡೆಯೂ ಕೂಡ ಜಗ್ಗಿ ರೋಸ್ಟ್. ಲಾಯರ್ ಜಗದೀಶ್ರನ್ನ ನಿಂದಿಸಿ ಆಟೋ ಚಾಲಕನಿಂದ ಪೋಸ್ಟ್. ದಿನನಿತ್ಯ ಲಾಯರ್ ಜಗದೀಶ್ಗೆ ಆಟೋ ಚಾಲಕರಿಂದ ಬೆದರಿಕೆ ಕರೆ ಬರ್ತಾ ಇತ್ತು ಎನ್ನುವಂತಹ ಆರೋಪ. ಅಶ್ಲೀಲ ಪದಗಳಿಂದ ನಿಂದಿಸಿದವರ ವಿರುದ್ಧ ಜಗ್ಗಿಯಿಂದ ಬಿತ್ತು ಕೇಸ್. ಯಲಹಂಕ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣವೊಂದು ದಾಖಲಾಗಿದೆ. ಅನಧಿಕೃತ ಆಟೋ ಚಾಲಕರು ಅನಧಿಕೃತವಾದಂತಹ ಪರವಾನಗಿಯಲ್ಲಿ ಆಟೋ ಚಲಾಯಿಸ್ತಾ ಇದ್ದಾರೆ. ಲಕ್ಷಾಂತರ ಆಟೋಗಳು ಅನಧಿಕೃತವಾಗಿ ಬೆಂಗಳೂರಿನಲ್ಲಿ ಚಾಲನೆಯಲ್ಲಿದೆ ಎನ್ನುವಂತ ಗಂಭೀರ ಆರೋಪವನ್ನ ಇದೇ ಲಾಯರ್ ಜಗ್ಗಿ ಹೊರಿಸಿದ್ರು. ಆ ಪ್ರಕರಣ ಇನ್ನೇನು ಚಾಲ್ತಿಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಆರ್ಟಿಒ ಪೊಲೀಸರಿಂದ 500ಕ್ಕೂ ಹೆಚ್ಚು ಅನಧಿಕೃತ ಆಟೋ ಸೀಸ್ ಆಗುತ್ತೆ. 900ಕ್ಕೂ ಹೆಚ್ಚು ಎಫ್ಐಆರ್ಗಳು ಆಟೋ ಚಾಲಕರ ವಿರುದ್ಧ ದಾಖಲಾಗುತ್ತೆ. ಲಾಯರ್ ಜಗ್ಗಿ ಯಾವಾಗ ಅನಧಿಕೃತವಾದಂತಹ ಆಟೋ ಬೆಂಗಳೂರಿನಲ್ಲಿ ಚಾಲನೆಯಲ್ಲಿ ಇದೆ ಎನ್ನುವಂತ ಆರೋಪವನ್ನು ಹೊರಿಸಿದ್ರು, ಅಷ್ಟೊತ್ತಿಗದಾಗಲೇ ಆರ್ಟಿಒ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದು ಲಾಯರ್ ಜಗ್ಗಿಯ ಮುಖಾಂತರವಾಗಿ ಎಚ್ಚರಗೊಂಡ್ರ ಅಥವಾ ಆರ್ಟಿಒ ಅಧಿಕಾರಿಗಳು ಎಚ್ಚರಗೊಳ್ಳಬೇಕಾದ ಸಂದರ್ಭದಲ್ಲೇ ಎಚ್ಚರಗೊಂಡ್ರ, ವಿ ಡೋಂಟ್ ನೋ. ಬಟ್ ಒಂದು ಇಂಪ್ಯಾಕ್ಟ್ ಸಂಭವಿಸುತ್ತೆ. ಬೆಂಗಳೂರಿನಲ್ಲಿ 500ಕ್ಕೂ ಹೆಚ್ಚು ಆಟೋಗಳನ್ನು ಸೀಸ್ ಮಾಡಲಾಗುತ್ತೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದು ಅನಧಿಕೃತ. 900ಕ್ಕೂ ಹೆಚ್ಚು ಎಫ್ಐಆರ್ಗಳು ದಾಖಲಾಗುತ್ತೆ ಆಟೋ ಡ್ರೈವರ್ಗಳ ವಿರುದ್ಧ. ಅದೇನು ಅಂತ ಕೇಳಿದ್ರೆ ಒಂದು ಬೇರೆ ಬೇರೆ ದಾಖಲೆಗಳು ಸರಿ ಇರಲಿಲ್ಲ, ಆಟೋನೇ ಅನಧಿಕೃತವಾಗಿತ್ತು, ಬೇರೆ ಬೇರೆ ಕಾರಣಗಳನ್ನು ಪೊಲೀಸರು ಕೊಡ್ತಾರೆ. ಈಗ ಲಾಯರ್ ಜಗ್ಗಿ ಯಾಕೆ ಎಫ್ಐಆರ್ ಮಾಡಿದ್ದಾರೆ? ಲಾಯರ್ ಜಗ್ಗಿಯ ವಿರುದ್ಧ ಕೆಲವರು, ಅದು ಅಸಲಿ ಆಟೋ ಚಾಲಕರ ಅಥವಾ ಆಟೋ ಚಾಲಕರ ಹೆಸರಿನಲ್ಲಿ ಜಗದೀಶ್ ರವರನ್ನ ನಿಂದನೆ ಮಾಡಿದ್ರೆ ಅದು ತನಿಖೆಯಿಂದ ಹೊರಬರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಜಗದೀಶ್ ಅವರ ಕುಟುಂಬ ಮತ್ತು ಜಗದೀಶ್ ಅವರನ್ನ ವೈಯಕ್ತಿಕವಾಗಿ ತೇಜೋವಧೆ ಮಾಡುವಂತಹ ಕೆಲಸ ಮತ್ತು ಅತ್ಯಂತ ಕೆಟ್ಟ, ಕೊಳಕ, ಅಸಹ್ಯ ಪದಗಳನ್ನ ಬಳಸಿಕೊಂಡು ಅವರನ್ನ ನಿಂದನೆ ಮಾಡಿದ್ದಾರೆ ಎನ್ನುವಂತ ಆರೋಪ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಯಲಹಂಕದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಲಾಯರ್ ಜಗ್ಗಿಯ ವಿರುದ್ಧ ಯಾರ್ಯಾರು ನಿಂದನೆ ಮಾಡಿದಾರೋ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಈಗ ಲಾಯರ್ ಜಗ್ಗಿ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.